ನಾನಿವತ್ತು ಬಟರ್ ಪನ್ನೀರ್ ಮಸಾಲ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಬಾಣಲಿ ತೊಗೋಬೇಕು. ಬಾಣಲಿ ಒಳಗೆ 2 ಸ್ಪೂನ್ ತುಪ್ಪ ಹಾಕಬೇಕು. 2 ನೀರುಳ್ಳಿನ ತೊಗೋಬೇಕು. ನೀರುಳ್ಳಿ ತೊಗೊಂಡು ಈ ಥರ ಹೆಚ್ಕೋಬೇಕು. ಹೆಚ್ಕೊಂಡು ಇವನ್ನೆಲ್ಲ ಈ ಥರ ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಮಾಡಬೇಕು. ಇವು ಕಂದು ಬಣ್ಣ ಬರುವ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಥರ ಕಂದು ಬಣ್ಣ ಆಗಬೇಕು. ಈ ಈರುಳ್ಳಿಗಳೆಲ್ಲ ಆ ಥರ ಉರಿಬೇಕು. ಈ ಥರ 2 ಟೊಮೊಟೊ ತೊಗೋಬೇಕು. ಟೊಮೊಟೊ ತೊಗೊಂಡು ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಥರ ಇವುಗಳನ್ನು ಹಾಕಿ ಫ್ರೈ ಮಾಡಬೇಕು. ಟೊಮೊಟೊನು ಇದು ಸ್ವಲ್ಪ ಮೆತ್ತಗಾಗೋ ತನಕನೂ ಟೊಮೊಟೊನು ಫ್ರೈ ಮಾಡಬೇಕು. ಅರಿಶಿನ ಹಾಕಬೇಕು. ಉಪ್ಪು ಹಾಕಬೇಕು. ಅರಿಶಿನ ಹಾಕಿದ್ಮೇಲೆ ಉಪ್ಪು ಯಾಕೆ ಹಾಕಬೇಕು ಅಂದರೆ ಇದೆಲ್ಲ ಎರಡೂ ಚೆನ್ನಾಗಿ ಬೇಯುತ್ತೆ ಮಿಕ್ಸಪ್ ಆಗಿ. ಗೋಡಂಬಿಗಳನ್ನು ಈ ಥರ ಪೀಸ್ ಮಾಡ್ಕೋಬೇಕು. ಎಲ್ಲನ ಒಂದು 5 ಹಾಕಿದರೆ ನಡೆಯುತ್ತೆ. ಒಂದು 5 ಆದರೆ ಸಾಕು. ಇದರಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಗೋಡಂಬಿನೂ ಈ ಥರ ಫ್ರೈ ಮಾಡಿದ್ದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೋಬೇಕು. ಬೌಲಿಗೆ ಹಾಕಿ ನಂತರ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸರ್ ಜಾರಿಗೆ ಹಾಕ್ಬೇಕು. ಈ ಥರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ಗೊತ್ತಾಗುತ್ತೆ. ಮತ್ತು ಭಾಳ ತೆಳ್ಳಗೆ ಆಗಬಾರ್ದು. ಒಂದು 2-3 ಸ್ಪೂನ್ ಅಷ್ಟೇ ನೀರು ಹಾಕ್ಕೋಬೇಕು. ಈ ಥರ ಮಿಕ್ಸರ್ ಮಾಡಿ ನಂತರ ಈ ಥರ ಆಗಿರುತ್ತೆ ಇದು ಪೇಸ್ಟು. ಇದನ್ನು ಒಂದು ಬೌಲಿಗೆ ಇದನ್ನೊಂದು ಬೌಲಿಗೆ ಹಾಕ್ಕಂತ ಇದ್ದೀನಿ. ಈ ಥರನ ಈಗೇನು ಮಾಡಬೇಕು, ಇದು ಪೇಸ್ಟ್ ಮಾಡಿದ್ದನ್ನು ಇಡಬೇಕು. ಈಗ ಬೆಣ್ಣೆ ಹಾಕಬೇಕು. ಇದ್ರೆ ಬೆಣ್ಣೆ, ತುಪ್ಪ ಇದ್ದರೆ ತುಪ್ಪ, ಇದನ್ನೆಲ್ಲ ಕರಗಬೇಕು. ಕರಗಿದ ತಕ್ಷಣ ಸ್ವಲ್ಪ ಇದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ ಈ ಥರ ಎಲ್ಲ ತೊಗೋಬೇಕು. ಒಂದು ಸ್ವಲ್ಪ 1-2 ಹಸಿಮೆಣಸಿನ್ಕಾಯಿ ತೊಗೋಬೇಕು. ಈ ಥರ ಎಲ್ಲನ ಇದು ಪಲಾವ್ ಎಲೆ ಹಾಕಬೇಕು. ಚಕ್ಕೆ, 1-2 ಸೀಳಿರೋ ಹಸಿಮೆಣಸಿನ್ಕಾಯಿ. ಟೇಸ್ಟು ಬರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಈಗ ನೀರುಳ್ಳಿ ಹಾಕಬೇಕು ಇದಕ್ಕೆ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಬೇಕು. ನಾನು 1.5 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಹಾಕ್ಕೋಬೇಕು. ಖಾರ ಪುಡಿ ಜಾಸ್ತಿನೇ. ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಹಾಕ್ಕೋಬೇಕು. ಕಟ್ ಮಾಡಿ ಇಟ್ಕೋಬೇಕು ಫಸ್ಟಿಗೆ ಎಲ್ಲ ನೀಟಾಗಿ. ಈ ಥರ ಶೇಪ್ಸ್, ಯಾವ ಶೇಪ್ಸ್ ಬೇಕೋ, ಚಿಕ್ಕು ಬೇಕು ಅಂದರೆ ಚಿಕ್ಕು, ದೊಡ್ಡ ಬೇಕು ಅಂದರೆ ದೊಡ್ಡವಾದರೂ ಕಟ್ ಮಾಡಿ ಇಟ್ಕೋಬೋದು. ಇವನ್ನ ಈಗ ಇದರಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿ. ಈ ಥರ ಎಲ್ಲ ಗೂರಾಡಬೇಕು. ಇದೆಲ್ಲ ಮಸಾಲೆ, ಖಾರ ಪುಡಿ, ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಚಕ್ಕೆ, ಅದು ಫ್ಲೇವರ್ ಬಿಡಬೇಕಲ್ಲ, ಅದಕ್ಕೆ ಈ ಥರ ಎಲ್ಲ ಗೂರಾಡಬೇಕು. ನಂತರ ಇದು ಮಸಾಲೆ ರುಬ್ಬಿರ್ತೀವಲ್ಲ, ಎಲ್ಲ ಪೇಸ್ಟ್ ಮಾಡಿರೋದನ್ನು ಈಗ ಇದಕ್ಕೆ ಹಾಕಬೇಕು. ಈ ಥರ ಎಲ್ಲ ಹಾಕಬೇಕು. ಈ ಥರ ಈ ಥರ ಮಾಡ್ಕೋಬೇಕು. ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಇದನ್ನು ನೀರು ಹಾಕ್ಕೋಬೇಕು. ನಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಇದನ್ನು ಗ್ರೇವಿದೆಲ್ಲ ತೊಳೆದು, ಜಾರ್ದೆಲ್ಲ ತೊಳೆದು ನೀಟಾಗಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಹೀಗಾಗುತ್ತೆ. ಈ ಥರ ಎಲ್ಲ ಆದಮೇಲೆ ಸ್ವಲ್ಪ ಈ ಥರ ಪ್ಯಾಕ್ ಸಿಗುತ್ತೆ ಅಂಗಡಿಲೆಲ್ಲ. ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಪನ್ನೀರ್ ಮಸಾಲದ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಾಡಿಬಿಟ್ಟು ಈ ಥರ ಆಗಿರುತ್ತೆ. ಎಲ್ಲ ಫುಲ್ ಫ್ರೈ ಆದಮೇಲೆ ನಾನು ಈ ಥರ ಒಂದು ಬೌಲಿಗೆ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿ ಇರುತ್ತೆ ತಿನ್ನೋದಕ್ಕೆ. ರೋಟಿ ಜೊತೆ ಆಗಿರ್ಬೋದು, ಪನ್ನೀರ್ ಜೊತೆ ಆಗಿರ್ಬೋದು, ಟೇಸ್ಟ್ ಅನಿಸುತ್ತೆ ತಿನ್ನೋದಕ್ಕೆ. ಒನ್ ಡೇ ಮಾಡಿ, ಸ್ಪೆಷಲ್ ಆಗಿರುತ್ತೆ. ಥ್ಯಾಂಕ್ ಯು.